ಹಲೋ ರೀ, ಎಲ್ಲಿದ್ದೀರಾ ನೀವು? ಏನು ಮಾಡ್ತಿದ್ದೀರಾ? ಯಾಕೆ ಮೀನಾ, ಏನಾಯಿತು? ಇಲ್ಲಿ ಹಣ್ಣು ತೊಗೊಳ್ಳೋಣ ಅಂತ ಬಂದೆ. ಅಯ್ಯೋ, ಒಳ್ಳೆ ಹಣ್ಣಾಯಿತು. ನಾನು ಎಷ್ಟೊತ್ತಿ ಹೇಳಿದೆ ನಿಮಗೆ, ದುಡ್ಡನ್ನೆಲ್ಲ ಎಡಬಿರಿ ಖರ್ಚು ಮಾಡಬೇಡಿ, ಕಷ್ಟಕ್ಕೆ ಬೇಕಾಗುತ್ತೆ ಅಂತ. ಇವಾಗ ಹಣ್ಣು ತಿನ್ನಂಗಾಗಿತ್ತಾ? ಅಯ್ಯೋ, ನನಗಲ್ಲ, ಅಪ್ಪ ಅಮ್ಮ ಹಣ್ಣು ತೊಗೊಬಾ ಅಂತ ಹೇಳಿದ್ರು. ಅದೇನೇ ಹೇಳ್ತಾ ಇರೋದು. ನಿನ್ನೆ ಎಲ್ಲ ಮಳೆ ಬಂದಿದೆ. ಈ ಮಳೆಗಾಲದಲ್ಲಿ ಹಣ್ಣ ಆರೋಗ್ಯ ಹಾಳಾದರೆ ಮತ್ತೆ ಡಾಕ್ಟ್ರು ಅದು ಇದು ಅಂದ್ಬಿಟ್ಟು ದುಡ್ಡು ಖರ್ಚು. ಇರೋದು ಅರ್ಥ ಆಗಲ್ಲಪ್ಪ. ಸರಿ, ಆದಷ್ಟು ಬೇಗ ಬನ್ನಿ. ನಾನಿಲ್ಲಿ ಇಲ್ಲಿ ಇಲ್ಲೊಂದು ಹಳೆ ಮನೆ ಇದೆಯಲ್ಲ, ಅದ್ರ ಹಿಂದೆ ಇದ್ದೀನಿ ನಾನು. ಹಳೆ ಮನೆ? ಅಲ್ಲ ಮೀನಾ, ಇದ್ದಕ್ಕಿದ್ದಂಗೆ ಬಾ ಅಂತಂದರೆ ಹೆಂಗೆ ಬರೋಕ್ಕಾಗುತ್ತೆ? ನಾಳೆ ಸಿಗೋಣ, ಇವಾಗ ಏನಕ್ಕೆ ಸುಮ್ಮನೆ? ಅಯ್ಯೋ, ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ನೀವು ಮನೆಗೆ ಬಂದು ಹೋದ್ಮೇಲೆ ಏನೆಲ್ಲ ಆಯಿತು ಗೊತ್ತಾ? ಇಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಕೇಳಿ ಮನೆಯವರೆಲ್ಲ ನನ್ನ ಕೊಲ್ತಾ ಇದ್ದಾರೆ. ಏನಂತೆ ಅಂದರೆ ಜಾಮೂನ್ ಹಿಂಗೆ ನೀನು ಅವ್ರಿಗೆ ಕೊಟ್ಟೆ ಅಂತ. ನಮ್ಮ ಮನೇಲಿ ಅನುಮಾನ ಬಂದಿದೆ. ಯಾವತ್ತು ಜಾಮೂನ್ ಮಾಡದೇ ಇರೋಳು ಇವತ್ತು ಇಷ್ಟೊಂದು ಜಾಮೂನ್ ಮಾಡಿ ಅಷ್ಟು ಜಾಮೂನ್ನ ನಿಮಗೆ ಕಟ್ ಕಳಿಸಿದ್ದೀನಿ ಅಂತ ಮನೇಲೆಲ್ಲ ಅನುಮಾನ ಪಡ್ತಾ ಇದ್ದಾರೆ. ನಾನು ಹೇಗೋ ಏನೋ ಒಂದು ಹೇಳಿ ತಪ್ಪಿಸ್ಕೊಂಡಿದ್ದೀನಿ. ಅದು ಅಲ್ಲದೆ ಮನೇಲಿ ಮದುವೆ ಮಾಡಬೇಕು ಅಂತ ನೋಡ್ತಿದ್ದಾರೆ. ಇದರಿಂದ ನಾನು ಏನು ಮಾಡಲಿ ಇವಾಗ? ಅದಕ್ಕೆ ಇದ್ರ ಬಗ್ಗೆ ಮಾತಾಡಬೇಕು, ಬನ್ನಿ. ಅಲ್ಲ ಮೀನಾ, ನಾನು ಹೇಳಿದೆ ಜಾಮೂನ್ ಗೀಮೂನೆಲ್ಲ ಬೇಡ ಅಂತ. ಒಂದೋ ಎರಡೋ ಕೊಡೋದು ಬಿಟ್ಟು ಇರೋ ಬರೋ ಜಾಮೂನೆಲ್ಲ ಯಾಕೆ ತೊಗೊಂಬಂದು ಕೊಟ್ಟೆ? ಅದು ಅಲ್ಲದೆ ಮೊದಲನೇ ದಿನ ಮನೆಗೆ ಬಂದಿದ್ದೀನಿ. ತುಂಬ ಪರಿಚಯ ಇರೋ ಥರ ನೀನು ಬಂದು ನನ್ನ ಮುಂದೆ ನಿಂತ್ಕೊಂಡ್ರೆ ಅನುಮಾನ ಬರುತ್ತೆ. ಇನ್ನೇನಾಗುತ್ತೆ? ನೀನು ಎಲ್ಲರ ಹತ್ರ ಹೀಗೆ ಮಾತಾಡ್ತೀಯ, ಇಲ್ಲ ತಾನೆ? ಅದು ನನಗೆ ಗೊತ್ತಾಗಲಿಲ್ಲ. ನೀವು ಬಂದಿದ್ದ ಖುಷಿಗೆ ಮಾತಾಡಬೇಕು ಅನ್ನಿಸ್ತು. ಏನು ಮಾಡಲಿ ಅಂದರೆ ನಾನೇನು ಮಾಡಲಿ? ಆದರೆ ಇವಾಗ ಹಿಂಗೆಲ್ಲ ನೀನು ಇದ್ದಕ್ಕಿದ್ದಂಗೆ ಬನ್ನಿ ಅಂತಂದರೆ ನಾನು ಸಿಗೋಕ್ಕಾಗಲ್ಲ. ನನಗೂ ಬೇರೆ ಕೆಲಸ ಇರುತ್ತೆ. ಕೆಲಸ ಇರುತ್ತೆ ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ಅಂದರೆ ನನಗಿಂತ ನಿಮ್ಮ ಕೆಲಸನೇ ಮುಖ್ಯನಾ? ಅಯ್ಯೋ, ಹಾಗೆಲ್ಲ ಹೇಳ್ತಾ ಇರೋದು ನಾನು ಒಂದ್ಸತಿ ಮನೇಲಿ ಇರ್ತೀನಿ, ನಮ್ಮ ಅಪ್ಪ ಅಮ್ಮನ ಜೊತೆ ಇರ್ತೀನಿ, ಇಲ್ಲ ಹೊರಗಡೆ ಏನಾದರೂ ಕೆಲಸದ ಮೇಲೆ ಹೋಗಿರ್ತೀನಿ. ಅವಾಗ ಇದ್ದಕ್ಕಿದ್ದಕ್ಕೆ ಬಾ ಅಂದರೆ ಹೆಂಗೆ ಬರೋಕ್ಕಾಗತ್ತೆ ಹೇಳು? ನನಗೆ ಅವೆಲ್ಲ ಗೊತ್ತಿಲ್ಲ. ನೀವು ಇವಾಗ ಬನ್ನಿ, ಇಲ್ಲ ನನಗೆ ಧೈರ್ಯನೇ ಬರೋದಿಲ್ಲ. ಬರಬೇಕಂದ್ರೆ ಬರಬೇಕಷ್ಟೆ. ನೀವು ಬಂದಿಲ್ಲ ಅಂದರೆ ಇಡೀ ರಾತ್ರಿ ನೀವು ಬರೋವರೆಗೂ ನಾನು ಇಲ್ಲೇ ಕಾಯ್ತಿರ್ತೀನಿ. ಅಯ್ಯೋ ದೇವ್ರೆ, ಹಾಗೇನಾದ್ರು ಮಾಡಿಗಿಡಿ ಆಮೇಲೆ. ಸರಿ, ಬರ್ತೀನಿರು. ಏನು ಇವಳು ಇಷ್ಟೊಂದು ಟಾರ್ಚರ್ ಕೊಡ್ತಾಳಲ್ಲ? ಯಾಕಾದರೂ ಇವಳು ಹಿಂದೆ ಬಿದ್ದಿದ್ದೀನೋ ಅನಿಸ್ತಾ ಇದೆ. ನಾನು ಬಿದ್ದಿದ್ದೀನೋ ಇವಳು ಬಿದ್ದಿದ್ದಾಳೋ? ಅಪ್ಪಿ ತಪ್ಪಿ ಇವಳನ್ನ ಏನಾದರೂ ಮದುವೆ ಮಾಡಿಕೊಂಡ್ರೆ ಇನ್ನೆಷ್ಟು ಟಾರ್ಚರ್ ಕೊಡ್ಬೋದು? ಏನು ಮಾಡಲಿ? ಫೋನ್ ಸ್ವಿಚ್ ಆಫ್ ಮಾಡ್ಕೊಂಬಿಡ್ಲಾ? ಇವು ಬೇಡ, ನನ್ನ ಸೇಡು. ಇವಳು ಇವರಮ್ಮನ ಥರ ರಾಕ್ಷಸಿನೇ. ನನ್ನ ತಂಗಿಗೆ ಯಾವಾಗಲೂ ಅವಮಾನ ಮಾಡ್ತಿರ್ತಾರೆ. ಮದುವೆ ಮಾಡ್ಕೊತೀನಿರೋ, ಅವಮಾನದ ರುಚಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ರಾಜವ್ರೆ, ಏನು ಮಾಡೋದು? ನನಗೆ ತುಂಬಾ ಭಯ ಆಗ್ತಾ ಇದೆ. ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಮನೇಲಿ ಮದುವೆ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ತಿದ್ದಾರೆ. ಆಮೇಲೆ ನಾನು ಯಾರನ್ನ ಇಷ್ಟಪಡ್ತಿದ್ದೀನಿ ಆ ಹುಡುಗನ ಕಂಡುಹಿಡಿದು ಆ ಹುಡುಗಗೆ ಒಂದು ಗತಿ ಕಾಣಿಸ್ಬೇಕು ಅಂತ ನೋಡ್ತಿದ್ದಾರೆ. ನನಗೆ ತುಂಬ ಭಯ ಆಗ್ತಿದೆ. ಆ ಹುಡುಗ ನೀವೇ ಅಂತ ಗೊತ್ತಾದರೆ ಏನು ಮಾಡ್ಬೋದು? ಎಲ್ಲ ನೀನೇ ಮಾಡಿದ್ದು. ಇಷ್ಟು ಬೇಗ ಗೊತ್ತಾಗೋದು ಬೇಡ ಅಂತ ಅಂದರೆ ಎಲ್ಲ ಗೊತ್ತಾಗಂಗೆ ಮಾಡ್ಕೊಳ್ತೀಯ. ಏನು ಮಾಡಲಿ? ಏನೋ ಗೊತ್ತಿಲ್ಲದೆ ಆಗೋಯ್ತು. ಇವಾಗ ಏನು ಮಾಡಲಿ ಹೇಳಿ? ಏನೂ ಮಾಡಬೇಡ. ಸದ್ಯಕ್ಕೆ ನಾನಿನ್ನ ಮದುವೆ ಮಾಡ್ಕೊಳಕ್ಕಾಗಲ್ಲ. ಏನು ಹಿಂಗಂದ್ಬಿಟ್ರಲ್ಲ? ಹೌದು, ಆಗೋದಿಲ್ಲ. ನಂದು ಕೆಲವೊಂದು ಗುರಿ ಇರುತ್ತೆ. ಈಗ ತಾನೇ ತಂಗಿ ಮದುವೆ ಆಗಿದೆ. ನಾನೇನಾದರೂ ಇವಾಗ ನಿನ್ನನ್ನು ಮದುವೆ ಮಾಡಿಕೊಂಡ್ರೆ ನಾಳೆ ದಿನ ನನ್ನ ತಂಗಿ ಸಂಸಾರಕ್ಕೆ ತೊಂದರೆ ಆಗಲ್ವಾ? ಹಾಗಂತ ನನ್ನ ಜೀವನದ ಬಗ್ಗೆ ನಿಮ್ಗೆ ಯೋಚನೆ ಇಲ್ವಾ? ನಿಮ್ಮ ತಂಗಿಗೆ ನಮ್ಮ ಅಣ್ಣ ಇದ್ದಾನೆ, ನೋಡ್ಕೋತಾನವನು. ಆದರೆ ನನಗೆ ಯಾರಿದ್ದಾರೆ? ಈ ಥರ ಮಾತಾಡ್ತೀರಾ ಅಂದ್ಕೊಂಡಿರಲಿಲ್ಲ. ನಿಮ್ಮನ್ನೇ ನಂಬಿದ್ದೆ. ನಿಮ್ಮ ಪರವಾಗಿ ಮಾತಾಡಿ ಮನೇಲಿ ಕೆಟ್ಟವಳಾಗಿದ್ದೀನಿ. ಇವಾಗ ನೋಡಿದ್ರೆ ನೀವು ಹೀಗೆಲ್ಲ ಹೇಳ್ತಿದ್ದೀರಾ. ನಾನು ಹಂಗಾರೆ ಇಂಪಾರ್ಟೆಂಟ್ ಅಲ್ವಾ ನಿಮಗೆ? ಹಾಂ, ಇಷ್ಟೇನಾ ನಿಮ್ಮ ಪ್ರೀತಿ? ನೀವಾಗೆ ತಾನೇ ನನಗೆ ಹತ್ರ ಆಗಿದ್ದು. ಅಯ್ಯೋ, ನಾನು ಇಲ್ಲ ಅಂತ ಹೇಳ್ದೆ. ಆದರೆ ಇಷ್ಟು ಬೇಗ ಆಗಲ್ಲ ಮದುವೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ನಾನು ಇನ್ನೂ ದುಡ್ಡು ಸಂಪಾದನೆ ಮಾಡಬೇಕು. ಆದರೆ ಅಲ್ಲ, ಇದಕ್ಕಿದ್ದಾಗೆ ಮದುವೆ ಮಾಡಿಕೊಂಡ್ರೆ ನಮ್ಮನೇಲಿ ಏನು ಅನ್ಕೋತಾರೆ? ನಮ್ಮ ಅಣ್ಣ ಇದೇ ರೀತಿ ಯೋಚನೆ ಮಾಡ್ತಾ ಕೂತ್ಕೊಂಡ ನಿಮ್ಮ ತಂಗಿನ ಕರ್ಕೊಂಡೋಗಿ ಮದುವೆ ಮಾಡ್ಕೊಳ್ಳಿಲ್ವಾ? ಅವರಿಬ್ಬರು ಮದುವೆ ಮಾಡ್ಕೊಂಡ್ರು ಅಂದ್ಬಿಟ್ಟು
ಇವಾಗೆ ನಾವು ಪರ್ಮನೆಂಟಾಗಿ ಓಡಿಸ್ಬಿಟ್ಟಿದ್ದೀವ. ಆಮೇಲೆ ಹೆಂಗೋ ಮನೆಗೆ ಕರ್ಕೊಂಡು ಬಿತ್ತಾನೆ, ಹಾಗೆ ನಮ್ಮಿಬ್ಬರನ್ನು ಕರ್ಕೋತಾರೆ. ಅವ್ರ ವಿಷಯನೇ ಬೇರೆ, ನಮ್ಮ ವಿಷಯನೇ ಬೇರೆ. ಇಂಥದ್ದು ಇಲ್ಲ, ಎರಡೂ ಒಂದೇ. ಅವರು ಕೂಡ ಇಷ್ಟಪಟ್ಟೆ ಮದುವೆ ಮಾಡಿಕೊಂಡ್ರು, ನಾವು ಕೂಡ ಇಷ್ಟಪಟ್ಟೆ ಮದುವೆ ಮಾಡ್ಕೋತಿದ್ದೀವಿ ಅಷ್ಟೇ. ಅದು ಹಾಗಲ್ಲ ಮೀನಾ, ಅರ್ಥ ಮಾಡ್ಕೋ. ಇನ್ನೂ ಸ್ವಲ್ಪ ದಿನ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ಮ್ಯಾನೇಜ್ ಮಾಡು. ಸ್ವಲ್ಪ ದಿನದಿಂದ ಎಷ್ಟು ದಿನ? ಇನ್ನೊಂದು 6 ತಿಂಗಳು, ಇನ್ನೊಂದು 6 ತಿಂಗಳು ಸುಮ್ಮನಿದ್ಬಿಡು. ಈಗ ತಾನೇ ನನ್ನ ತಂಗಿ ಮತ್ತು ನಿಮ್ಮ ಅಣ್ಣ ಇಬ್ಬರು ಮದುವೆ ಮಾಡಿಕೊಂಡು ಇದೇ ಎಲ್ಲರ ಮನಸ್ಸಿಗೂ ಬೇಜಾರಾಗಿರುತ್ತೆ. ಇವು ನನ್ನಿಂದನೂ ಆಗೋದು ಬೇಡ ಅಲ್ವಾ, ನಮ್ಮಿಂದನೂ ಎಲ್ಲ ಸ್ವಲ್ಪ ತಣ್ಣಗಾಗಲಿ. ಆಮೇಲೆ ನೋಡೋಣ, ಆದಷ್ಟು ಪ್ರಯತ್ನ ಪಡೋಣ ಮನೇಲಿ ಹೇಳೋದಕ್ಕೆ. ಏನೇನೋ ಹೇಳ್ತಾ ಇದ್ದೀರಾ. ನನಗೆ 6 ತಿಂಗಳವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ. ಅಷ್ಟರಲ್ಲಿ ನಮ್ಮ ಮನೇಲಿ ಏನು ನಿರ್ಧಾರ ತಗೋತಾರೋ ಗೊತ್ತಿಲ್ಲ. ಇದೇ ಸರಿಯಾದ ಸಮಯ ಅನಿಸುತ್ತೆ. ಏನಾದರೂ ಹೆಚ್ಚು ಕಮ್ಮಿ ಆಗಿ ಅವ್ರು ಏನಾದರೂ ನನಗೆ ಬೇರೆಯವ್ರ ಜೊತೆ ಮದುವೆ ಮಾಡಿದ್ರೆ ಬರೆದಿಟ್ಕೊಡಿ, ನಾನಂತೂ ಈ ಭೂಮಿ ಮೇಲೆ ಇರೋದಿಲ್ಲ ಅಷ್ಟೇ. ತರಡಿ ಪೊಲೀಸ್ ಸಾಹೇಬ್ರೆ, ಟೀ ಕೇಳಿದ್ರಲ್ಲ. ಕೃಷ್ಣ, ಏನೋ ಒಂದು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಹೇಳಿ ಸಾಹೇಬ್ರೆ, ಏನು ವಿಷಯ? ನನ್ನ ತಂಗಿ ನೋಡಿದ್ಯಲ್ವಾ? ಓ, ಚೆನ್ನಾಗಿ ಗೊತ್ತಲ್ಲ. ನಿನ್ನ ತಂಗಿಗೆ ಯಾವ್ದನ್ನ ಹುಡುಗ ಇದ್ರೆ ಹೇಳು ಅಂತನಾ? ಹೇಳಲ್ಲ ಬಿಡಿ, ಅದಕ್ಕೇನು. ಅದು ಒಂದು ಇರ್ಲಿ ನೋಡು. ಆದರೆ ನನ್ನ ತಂಗಿ ಯಾರೋ ಒಬ್ಬನ ಇಷ್ಟಪಡ್ತಾ ಇದ್ದಾಳೆ. ಆ ಹುಡುಗ ಯಾರು ಅಂತ ನಮಗೆ ಗೊತ್ತಿಲ್ಲ. ಅವಳು ಏನಾದರೂ ಯಾವುದಾದ್ರೂ ಹುಡುಗನ ಜೊತೆಗೆ ಓಡಾಡಿದ್ದು ನಿನ್ನ ಕಣ್ಣಿಗೆ ಬಿದ್ದರೆ ನನಗೆ ಒಂದು ಫೋನ್ ಮಾಡಿ ತಿಳಿಸ್ತೀಯಾ? ಯಾಕಂದರೆ ಬಸ್ ಸ್ಟಾಪ್ ಹತ್ರ ಇರೋದು ಇದೊಂದೇ ಟೀ ಅಂಗಡಿ. ಅವಳೇನಾದರೂ ಕೆಟ್ಟ ನಿರ್ಧಾರಕ್ಕೆ ಬಂದು ಮನೆ ಬಿಟ್ಟು ಹೋಗಬೇಕು ಅಂತ ಏನಾದರೂ ಅಂದ್ಕೊಂಡ್ರೆ ಇದೇ ಬಸ್ ಸ್ಟಾಪಿಗೆ ಬರಬೇಕು. ಮನೇಲಿ ತುಂಬಾ ವ್ಯತ್ಯಾಸ ಕಾಣ್ತಾ ಇದೆ ಅವಳಲ್ಲಿ ನಮಗೆ. ಆಯಿತು ಬಿಡಿ ಸಾಹೇಬ್ರೆ, ಆ ಥರ ಏನಾದರೂ ಇದ್ದರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಸದ್ಯಕ್ಕೆ ಈ ಕಡೆ ಯಾರೂ ಬಂದಿಲ್ಲ, ನಿಮ್ಮ ತಂಗಿ ಅಂತೂ ಬಂದಿಲ್ಲ. ಹಂಗೇನಾದ್ರು ಇದ್ರೆ ಹೇಳ್ತೀನಿ ಬಿಡಿ. ಅಷ್ಟಕ್ಕೂ ಈಗಿನ ಕಾಲದಲ್ಲಿ ಲವ್ ಮ್ಯಾರೇಜ್ ಆಗೋದು ಸಹಜ ಅಲ್ವಾ? ಇವಾಗ ನೀವು ಕೂಡ ಇಷ್ಟಪಟ್ಟೆ ತಾನೇ ಮದುವೆ ಮಾಡ್ಕೊಂಡಿದ್ದು. ಹುಡುಗ ಯಾರು ಅಂತ ತಿಳ್ಕೊಂಡು ಮದುವೆ ಮಾಡಿಬಿಡಿ. ಓಡೋಕೋವರೆಗೂ ಯಾಕೆ ಸುಮ್ಮನೆ ಇರ್ತೀರಾ? ಹಂಗಲ್ಲ ಕೃಷ್ಣ, ಮದುವೆ ಮಾಡೋಕ್ಕೇನು ಅಂತಲ್ಲ. ಹುಡುಗ ಯಾರೋ ಏನೋ ನಮಗೆ ಗೊತ್ತಿಲ್ಲ. ಅವಳು ಏನೋ ಸರಿಯಾಗಿ ಹೇಳ್ತಾನೋ ಇಲ್ಲ, ಒಳ್ಳೆನೋ ಕೆಟ್ಟನೋ ಗೊತ್ತಿಲ್ಲ. ಅಕಸ್ಮಾತ್ ಕೆಟ್ಟವನಾಗ್ಬಿಟ್ಟಿದ್ರೆ ಹೋಗಿ ನನ್ನ ತಂಗಿ ಜೀವನ ಹಾಳಾಗೋದು ಯಾಕೆ? ಒಳ್ಳೆಯವಂತ ಗೊತ್ತಾದರೆ ನಾವೇ ಮಾಡ್ತಿದ್ವಿ. ಅವಳು ಹೇಳ್ತಾ ಇಲ್ಲ, ನಮಗೇನೆ ವಿರುದ್ಧವಾಗಿ ಆಗ್ಬಿಟ್ಟಿದ್ದಾಳೆ. ಮನೇಲಿ ಹೇಳಿದ ಮಾತು ಕೇಳ್ತಾ ಇಲ್ಲ. ಅದಕ್ಕೇನೆ ಅವಳು ಯಾಕೆ ಹೇಳ್ತಿಲ್ವೋ ಗೊತ್ತಿಲ್ಲ. ಹುಡುಗ ಮೋಸ್ಟ್ಲಿ ಅಷ್ಟು ಸಭ್ಯಸ್ಥ ಅಲ್ಲ ಅನಿಸುತ್ತೆ. ಅದಕ್ಕೆ ನಾವು ಒಪ್ಕೊಳ್ಳಲ್ಲ ಅಂತ ಹೇಳ್ತಿಲ್ವೇನೋ. ಅದಕ್ಕೆ ಅಂಥ ಹುಡುಗರೆಲ್ಲ ಯಾಕೆ ಒಂದು ಹುಡುಗನ ನೋಡಿ ಮದುವೆ ಮಾಡಿಬಿಡೋಣ ಅಂತ ಮನೇಲಿ ಹೇಳ್ತವ್ರೆ. ನೀವು ಹೇಳೋದು ಸರಿನೇ. ಹಂಗಾದ್ರೆ ಆದಷ್ಟು ಬೇಗ ಒಂದು ಹುಡುಗನ ನೋಡ್ಬಿಡಿ. ಹೆಣ್ಮಕ್ಳು ಮದುವೆ ಆದ್ಮೇಲೆ ಸರಿ ಹೋಗ್ತಾರೆ, ಈ ಪ್ರೀತಿ ಗೀತಿ ಎಲ್ಲ ಮರ್ತು ಬಿಡ್ತಾರೆ. ನನಗೂ ಹಂಗೆ ಅನ್ನಿಸ್ತಾ ಇದೆ. ಸಾಹೇಬ್ರೆ, ನಿಮ್ಮ ತಂಗಿಗೆ ಒಂದು ಒಳ್ಳೆ ಹುಡುಗನ ತೋರಿಸ್ಲಾ? ಹಾಂ, ಹೇಳು. ಯಾರು? ಇಲ್ಲೇ ನಮ್ಮ ಪಕ್ಕದೂರಲ್ಲಿ ಒಬ್ರು ಸಾಹುಕಾರ ಇದ್ದಾರೆ. ಅವ್ರ ಮಗ ಒಬ್ಬನ ಮಗ, ತುಂಬ ಶ್ರೀಮಂತರು, ಒಳ್ಳೆ ಜನ. ಯಾಕೆ ಈ ಸಂಬಂಧನ ನೀವು ಒಪ್ಕೋಬಾರ್ದು? ಅಯ್ಯೋ, ಅದಕ್ಕೇನು ಅಂತ ಒಳ್ಳೆ ಸಂಬಂಧ ಇದೆ ಅಂದರೆ ಮನೆಗೆ ಬರೋದಕ್ಕೆ ಹೇಳು. ಹುಡುಗಿ ನೋಡೋ ಶಾಸ್ತ್ರ ಆಗೋಗ್ಬಿಡ್ಲಿ, ನಾಳೆನೇ ಬರೋಕ್ಕೆ ಹೇಳು. ಹಾಂ, ಆಯಿತು. ಅವ್ರಿಗೆ ವಿಷಯ ತಿಳಿಸ್ತೀನಿ. ನಾಳೆನೇ ಬರಬೇಕಂತೆ ಅಂತಲೂ ಹೇಳ್ತೀನಿ. ನೀವು ಮನೇಲಿ ಏನೇನು ಬೇಕೋ ಸಿದ್ಧತೆ ಮಾಡ್ಕೊಳ್ಳಿ. ಸಾಹುಕಾರು ಮನೆಯವರಾಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಉಪಚಾರ ಮಾಡಿ ಒಪ್ಕೊಬೋದು. ಆದರೆ ಇವಾಗ ನಡೆದಿರೋ ವಿಷಯ ಎಲ್ಲ ಏನು ಹೇಳಕ್ಕೆ ಹೋಗ್ಬಿಡಿ. ಆಯಿತು ಕೃಷ್ಣ, ಆಯಿತು.